ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ, ನೀವು ಈ ಹೆಸರು ಕೇಳಿರಲಿಕ್ಕಿಲ್ಲ. ಟೆಟನಸ್ ಕೇಳಿದ್ದೀರ ನೀವು ಅಲ್ವಾ? ಏನೋ ಗಾಯ ಆದರೆ ಟೆಟನಸ್ ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಟೆಟನಸ್, ಧನುರ್ವಾಯು ಆ ಥರ. ಆದರೆ ಇದು ಟೆಟನಿ, ಇದೇನಪ್ಪ ಟೆಟನಿ ಅಂದರೆ ಏನು? ಸೊ ಟೆಟನಿ ಅಂದರೆ ನಮ್ಮ ದೇಹದ ಸ್ನಾಯುಗಳು, ಮಸಲ್ಸು ಇತ್ಯಾದಿ ಸಂಕುಚನಗೊಳ್ಳುವುದು. ಹಲವಾರು ಕಾರಣಗಳಿವೆ. ಸೊ ಕೈ ಬೆರಳು, ಮಸಲ್ಸು ಎಲ್ಲನೂ ಸಂಕುಚನಗೊಳ್ಳುತ್ತದೆ. ಎಲ್ಲಿವರೆಗೆ ಅಂತ ಅಂದರೆ ನಮ್ಮ ದೇಹದ ಒಳಗೆ ಇದ್ರದ್ದು ಶ್ವಾಸನಾಳ, ಧ್ವನಿಪೆಟ್ಟಿಗೆ ಎಲ್ಲನೂ ಸಂಕುಚನಗೊಳ್ಳೋದು. ಸೊ ಇದು ಆದಾಗ ಏನೇನೆಲ್ಲ ಸಿಂಪ್ಟಮ್ಸು ಬರುತ್ತೆ. ಒಂದು, ಸಾಮಾನ್ಯವಾಗಿ ನಾವು ಮುಂಚೆ ಹೇಳ್ತಾ ಇದ್ವಿ, ಅಫ್ಕೋರ್ಸ್ ನಾಟ್ ಟು ಪೊಲೀಸ್ನವರಿಗೆ ಡಿಸ್ರೆಸ್ಪೆಕ್ಟ್ ಅಲ್ಲ. ಕೈ ಹಿಂಗಾಗ್ತದೆ, ಅಂದರೆ ಕೈ ಹಿಂದೆ ತೊಗೊಂಡೋಗ್ಬಿಟ್ಟು ಕೊಡು, ನನಗೆ ಏನಾದರೂ ಕೊಡೋದಿದ್ದರೆ ಕೊಡು ಅಂತ ಹೇಳಿಬಿಟ್ಟು ಲಂಚ ಕೇಳ್ತಾರಲ್ಲ ಅದಕ್ಕೆ. ಸೊ ಕೈ ಸೊಟ್ಟಗಾಗುತ್ತೆ, ಕೈಗಳು ಸೊಟ್ಟಗಾಗ್ಬೋದು. ಆಮೇಲೆ ಮಾಂಸಖಂಡಗಳೆಲ್ಲ ಶ್ರಿಂಕ್ ಆಗ್ತದೆ. ಆಮೇಲೆ ಮಾತಾಡುವಾಗ ಗೊಗ್ಗರ ಧ್ವನಿ ಅಂತ ಮಾತಾಡ್ಬೋದು. ಬಾಡಿದು ಎಲ್ಲ ಮಸಲ್ಗಳು ಶ್ರಿಂಕ್ ಆಗಿಬಿಡ್ತದೆ, ಅಂದರೆ ಸಂಕುಚನಗೊಳ್ತವೆ. ಇದು ಒಟ್ಟಾರೆ ದೇಹದ ಎಲ್ಲ ಸ್ನಾಯುಗಳು, ಇನ್ಕ್ಲೂಡಿಂಗ್ ಹಾರ್ಟ್ ಮಸಲ್ಸು ಸಂಕುಚನಗೊಂಡು ಇದಾಗೋಗ್ಬಿಟ್ಟು ಪಾಲ್ಪಿಟೇಷನ್ ಥರ ಡಬ ಹೊಡ್ಕೊಳ್ಳೋದು, ಆ ಥರ ಎಲ್ಲ ಆಗ್ಬೋದು. ಸೊ ಹೀಗೆ ಹಲವಾರು ದೇಹದ ಬಾಹ್ಯ ಅಂಗಾಂಗಗಳ ಸ್ನಾಯುಗಳು ಅಲ್ಲದೆ ಒಳಗೆ ದೇಹದ ಒಳಗಡೆ ಇರುವಂತಹ ಸ್ನಾಯುಗಳು ಕೂಡ ಸೆಳೆತಕ್ಕೆ ಒಳಗಾಗುತ್ತವೆ. ಸ್ನಾಯು ಸೆಳೆತಕ್ಕೆ ಒಳಗಾಗ್ತದೆ. ಸೊ ಕಾಲಿನಲ್ಲಿ ಇದು ಮಸಲ್ಸು ಎಲ್ಲ ಕ್ರ್ಯಾಂಪ್ಸ್ ಥರ ಬರೋದು, ಇದೆಲ್ಲ ಆಗುತ್ತೆ. ಇದಕ್ಕೆ ಟೆಟನಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣಗಳು ಹಲವಾರಿವೆ. ಮುಖ್ಯವಾದ ಕಾರಣ ಏನಪ್ಪ ಅಂದರೆ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ, ಸುಣ್ಣದ ಅಂಶದ ಕೊರತೆ. ಕ್ಯಾಲ್ಶಿಯಮ್ಮು ನಮಗೆ ತುಂಬ ಅತ್ಯವಶ್ಯಕ ಬೇಕು ಎಲ್ಲದಕ್ಕೂ, ಪರ್ಟಿಕ್ಯುಲರ್ಲಿ ಮಸಲ್ ಕಂಟ್ರ್ಯಾಕ್ಷನು, ಆಮೇಲೆ ಬೋನ್ ಡೆವಲಪ್ಮೆಂಟು, ಎಲ್ಲದಕ್ಕೂ ಕ್ಯಾಲ್ಶಿಯಂ ಬೇಕು. ಸೊ ನಮಗೆ ರಿಚ್ಚಾಗಿ ಯಾವುದಲ್ಲಿ ಸಿಗುತ್ತೆ? ಹಾಲಲ್ಲಿ ಸಿಗುತ್ತೆ, ಗೊತ್ತಿರ್ಬೋದು ನಿಮಗೆಲ್ರಿಗೂ. ನಮ್ಮ ನ್ಯಾಚುರಲಾಗಿ ಸಿಗೋದು ಕ್ಯಾಲ್ಶಿಯಮ್ಮು ಹಾಲಿನಲ್ಲಿ. ಇವಾಗಿನ ಜನಾಂಗ ಅದರಲ್ಲಿ ಪರ್ಟಿಕ್ಯುಲರ್ಲಿ ಹೆಣ್ಣುಮಕ್ಕಳು, ನಾನು ಹಾಲು ಕುಡಿದ್ರೆ ದಪ್ಪ ಆಗ್ತೀನಿ ಅಂತ ಹಾಲು ಬಿಟ್ಬಿಡೋದು, ಇನ್ಯಾವುದೋ ಹಾಲು ಕುಡಿಯೋದು, ಏನೋ ಮಾಡ್ತಾರೆ. ಬಟ್ ಅದರ ಪರಿಣಾಮ ಆಮೇಲೆ ಅವರೇ ಅನುಭವಿಸ್ತಾರೆ. ಅದಕ್ಕೆ ಬಟ್ ತಿಳ್ಕೊಂಡಿರಬೇಕು, ಹಾಲು ಒಂದು ಪರಿಪೂರ್ಣ ಆಹಾರ. ಪರ್ಟಿಕ್ಯುಲರ್ಲಿ ಚಿಕ್ಕ ಮಗು 2 ವರ್ಷದವರೆಗೆ ಬೆಳೆಯುವುದು ತಾಯಿಯ ಹಾಲಿನಿಂದ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಸೊ ಹಾಲು ಅನ್ನೋದು ನಮಗೆ ಅಮೃತ ಇದ್ದಂಗೆ. ತಾಯಿಯ ಹಾಲು, ಬಳಿಕ ಹಸುವಿನ ಹಾಲು, ಅದು ಬಹಳ ಮುಖ್ಯವಾದಂಥದ್ದು. ನಮ್ಮ ಲೈಫ್ ಲಾಂಗ್ ಅದು ಹಾಲು ಬೇಕೇ ಬೇಕು. ಒನ್ ಆಫ್ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಆಫ್ ಅವರ್ ಫುಡ್. ಸೊ ಈ ಕ್ಯಾಲ್ಶಿಯಂ ಕಮ್ಮಿ ಆದಾಗ, ಯಾವುದೇ ಕಾರಣಕ್ಕೆ ಕಮ್ಮಿ ಆದಾಗ ಈ ಥರ ಮಸಲ್ ಕ್ರ್ಯಾಂಪ್ಗಳು ಎಲ್ಲ ಬರ್ತವೆ, ಟೆಟನಿ ಬರ್ಬೋದು. ಆಮೇಲೆ ಮೆಗ್ನೀಷಿಯಮ್ ಅನ್ನೋದು ಕೂಡ ಒಂದು ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಈ ಐರನ್ನು ಇದೆಲ್ಲ ಭಾಳ ಇಂಪಾರ್ಟೆಂಟು. ಅದೆಲ್ಲ ಸೊಪ್ಪಿನಲ್ಲಿ ಸಿಗ್ತದೆ. ನಾನು ಎನೀಮಿಯಾ ಮಾತಾಡಬೇಕಾದ್ರೆ ಅದರ ಬಗ್ಗೆ ಹೇಳಿದ್ದೀನಿ. ಮೆಗ್ನೀಷಿಯಮ್ ಅನ್ನೋದು ಕೂಡ ನಮ್ಮ ದೇಹದ ಅಂಗಾಂಗಗಳಿಗೆ ಬಹಳ ಮುಖ್ಯವಾದಂಥ, ನಮ್ಮ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ, ಸ್ನಾಯು ಅಂದರೆ ಮಸಲ್ಸ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಮೆಗ್ನೀಷಿಯಮ್ ಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂತ ಅಂದರೆ, ಇದು ಎರಡರ ಕೊರತೆಯಿಂದಾಗಿ ಬರುತ್ತೆ, ಟೆಟನಿ ಬರುತ್ತೆ. ಇನ್ನೊಂದು ಏನು ಅಂತ ಅಂದರೆ, ತುಂಬ ವಾಮಿಟಿಂಗ್ ಆಯಿತು, ದೇಹದಿಂದ ತುಂಬ
ದ್ರವ ದ್ರವ ವಾಮಿಟಿಂಗ್ ಅಂದರೆ ಏನು, ಎಲ್ಲ ದ್ರವ ಎಲ್ಲ ಒಳಗಡೆಯಿಂದ ದ್ರವ ಹೊರಗಡೆ ಹೋಗ್ತದೆ. ಆವಾಗ ನಾವೊಂದು ಕಂಡೀಷನ್ ತಲುಪ್ತೀವಿ, ಅದಕ್ಕೆ ಆಲ್ಕಲೋಸಿಸ್ ಅಂತ ಹೇಳ್ತೀವಿ. ಅಂದರೆ ಆಲ್ಕಲಿ ಪೋರ್ಷನ್, ಅದನ್ನ ಹೇಗೆ ಹೇಳೋದು ನಂಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಕ್ಷಾರದ ಅಂಶ, ಆಮ್ಲ ಅಂದರೆ ಆ್ಯಸಿಡ್ಡು, ಕ್ಷಾರ ಅದು. ಸೊ ಕ್ಷಾರದ ಅಂಶ ಜಾಸ್ತಿ ಆದಾಗ, ಆ್ಯಸಿಡ್ ಜಾಸ್ತಿ ಹೊರಗೆ ಹೋಗಿ ಕ್ಷಾರದ ಅಂಶ ಜಾಸ್ತಿ ಆದಾಗ, ಆಲ್ಕಲೋಸಿಸ್ ಆದಾಗ ಕೂಡ ಟೆಟನಿ ಬರ್ತದೆ. ಸೊ ಟೆಟನಿ ಅನ್ನೋದು ಒಂದು ಇದು ಪ್ರಿವೆಂಟಬಲ್ ಡಿಸೀಸ್ ಆ್ಯಕ್ಚುಲಿ. ಅದು ಬರದ ಹಾಗೆ ತಕ್ಕ ಸಮಯದಲ್ಲಿ ತಕ್ಕ ವಸ್ತುಗಳನ್ನು ತಗೊಂಡು ಯಾವುದರದ್ದೇ ಕೊರತೆಗಳಿಲ್ಲದ ಹಾಗೆ ನೋಡಿಕೊಳ್ಬೇಕು. ಮತ್ತು ನಾನು ಕ್ಯಾಲ್ಶಿಯಂ ಅಂತ ಹೇಳಿದಾಗ ಅದರಲ್ಲಿ ಆಟೋಮೆಟಿಕಲಿ ಅದರಲ್ಲಿ ವಿಟಮಿನ್ ಡಿ ಕೂಡ ಸೇರಿಕೊಳ್ತದೆ. ಯಾಕಂದರೆ ನಾನು ಮುಂಚೆ ಯಾವುದೋ ವಿಷಯದಲ್ಲಿ ಮಾತಾಡುವಾಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಎಲ್ಲ ಯಾವುದರಲ್ಲೋ ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಎರಡೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಸೊ ಹಾಗಾಗಿ ವಿಟಮಿನ್ ಡಿ ಕೊರತೆ, ಕ್ಯಾಲ್ಶಿಯಂ ಕೊರತೆ, ಮೆಗ್ನೀಷಿಯಂ ಕೊರತೆ, ಆಮೇಲೆ ಆಲ್ಕಲೋಸಿಸ್, ಇವು ಮುಖ್ಯವಾದಂತಹ ಕಾರಣಗಳು ಟೆಟನಿ ಅನ್ನುವ ಕಾಯಿಲೆಗೆ. ಓಕೆ, ಅದಕ್ಕೆ ಎಲ್ಲ ತುಂಬ ಮೆಡಿಕಲ್ ಹೆಸರುಗಳು ತುಂಬ ಇದೆ. ಇದು ನಾವು ಇದು ಕೈಗೆ ಈಗ ಬಿ ಪಿ ಚೆಕ್ ಮಾಡ್ತಾರಲ್ವ, ಆಗ ತುಂಬ ಮೇಲೆ ಏರಿಸಿ ಹಾಗೆ ಸ್ವಲ್ಪ ಹೊತ್ತು ಹಿಡ್ಕೊಂಡ್ಬಿಟ್ರೆ ನಮ್ಮ ಕೈ ಒಂಥರ ಸೊಟ್ಟಗಾಗುತ್ತೆ. ಇಂಡ್ಯೂಸಿಂಗ್ ಟೆಟನಿ ಅಂದರೆ ಅದಕ್ಕೆ ಟ್ರೋಶೀಸ್ ಸೈನ್ ಅಂತ ಹೇಳ್ತೀವಿ. ತುಂಬ ಜಾಸ್ತಿ ಆಗುತ್ತೆ ನಿಮ್ಮದೆಲ್ಲ. ಸೊ ಅದು ನಾವು ಇಂಡ್ಯೂಸ್ ಮಾಡ್ಬೋದು. ಟೆಟನಿ ಹೇಗೆ ಆಗುತ್ತೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಅದನ್ನು ಮಾಡ್ತೀವಿ ನಾವು, ಮೆಡಿಕಲ್ ಸ್ಟೂಡೆಂಟ್ಸಿಗೆ, ನಿಮಗೆಲ್ಲ. ಎನಿವೆ, ಸೊ ಹೀಗೆ ಹಲವಾರು ಕಾರಣಗಳಿವೆ. ಮುಖ್ಯವಾದ ಕಾರಣಗಳನ್ನು ಆವಾಗಲೇ ಹೇಳಿದ್ದೀನಿ ನಾನು. ಸೊ ಹಾಗಾದರೆ ಇದನ್ನು ತಡೆಗಟ್ಟುವುದು ಹೇಗೆ? ಬಂದ ಮೇಲೆ ಏನು ಮಾಡೋದು? ಬಂದ ಮೇಲೆ ನೀವು ಆ ಥರ ಒಂಥರ ಎಲ್ಲ ಕೈಕಾಲೆಲ್ಲ ಸೊಟ್ಟಾಗಿ ಮಾಡ್ಕೊಂಡಿದ್ದಾನೆ, ಕೈಯೆಲ್ಲ ಬೆರಳೆಲ್ಲ ಸೊಟ್ಟಾಗಿ ಇಟ್ಕೊಂಡಿದ್ದಾನೆ ಹುಡುಗ ಅಂತ ಅಂದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತೀರಾ. ಡಾಕ್ಟ್ರ್ ಒಂದು ಕ್ಯಾಲ್ಶಿಯಂ ಇಂಜೆಕ್ಷನ್ ಕೊಡ್ತಾರೆ, ಅಥವಾ ಕ್ಯಾಲ್ಶಿಯಂ ಇಂಜೆಕ್ಷನ್ನು ನಲ್ಲಿ ಕೂಡ ಸರಿಯಾಗಲಿಲ್ಲ ಅಂದರೆ ಇಂಟ್ರಾವೀನಸ್ಸು ನರಗಳ ಮೂಲಕ, ವೇನ್ಗಳ ಮೂಲಕ ಕ್ಯಾಲ್ಶಿಯಮನ್ನು ಒಳಗಡೆ ಕಳಿಸ್ತಾರೆ. ಕ್ಯಾಲ್ಶಿಯಂ ಗ್ಲೂಕೋನೇಟೋ ಏನೋ ಅದನ್ನು ದ್ರವ ರೂಪದಲ್ಲಿ ಒಳಗಡೆ ಕಳಿಸ್ತಾರೆ. ಕೂಡಲೇ ಆವಾಗ ರಿಕವರಿ ಆಗುತ್ತೆ. ಸೊ ಇಂಟ್ರಾವೀನಸ್, ಇಂಟ್ರಾಮಸ್ಕ್ಯುಲರ್ ಮಸಲ್ಸ್ ಮೂಲಕ, ವೇನ್ಗಳ ಮೂಲಕ ಕ್ಯಾಲ್ಶಿಯಮನ್ನು, ಅದಕ್ಕೆ ಸ್ವಲ್ಪ ಮೆಗ್ನೀಷಿಯಮನ್ನು ಒಳಗಡೆ ಕಳಿಸಿದಾಗ ಪೇಷಂಟು ಸರಿ ಹೋಗ್ತಾನೆ. ಸೊ ಟ್ರೀಟ್ಮೆಂಟು ನಿಮ್ಮ ಕುಟುಂಬ ವೈದ್ಯರು ಮಾಡ್ತಾರೆ. ಆದರೆ ಬರದ ಹಾಗೆ ತಡೆಯೋಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಾಲು ಕುಡಿಯಿರಿ, ಕ್ಯಾಲ್ಶಿಯಂ ಇರುವಂಥ ಐಟಮ್ಗಳನ್ನು ತಿನ್ನಿ. ಕ್ಯಾಲ್ಶಿಯಮ್ಮು ಮೂಳೆಗೂ ಬೇಕು, ಸ್ನಾಯುಗೂ ಬೇಕು ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಮೂಳೆಗೆ ಮಾತ್ರ ಅಲ್ಲ, ಸ್ನಾಯುಗೂ ಬೇಕು. ಆಮೇಲೆ ಜನರಲ್ಲಾಗಿ ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ನಾವು ಹಾಲು ಕೊಡ್ತೀವಿ ಮಕ್ಕಳಿಗೆ, ಹಾಲು ಕುಡಿತಾರೆ, ಅವರಿಗೆಲ್ಲ ಅದೆಲ್ಲ ಏನು ಬರೋದಿಲ್ಲ. ಇದು ಪ್ರಾಬ್ಲಮ್ ಆಗೋದೇ ಟೀನೇಜು ಇದಾದಮೇಲೆ. ನಾನು ದಪ್ಪ ಆಗಬಾರ್ದು, ತೆಳ್ಳಗಾಗಬೇಕು, ಹಾಲು ಕುಡಿಯಲ್ಲ, ಆ ಥರದ್ದೆಲ್ಲ ಇರುತ್ತೆ ನೋಡಿ. ಆ ಟೈಮ್ನಲ್ಲಿ ನಾವು ಸ್ವಲ್ಪ ಮಕ್ಕಳ ಉಸ್ತುವಾರಿ ನೋಡ್ಕೊಳ್ಬೇಕು. ಹಾಗೆಯೇ ಹೆಣ್ಮಕ್ಕಳಿಗೆ ದಪ್ಪ ಆಗುವ ಬಗ್ಗೆ ಭಯ ಇರುವಂಥ ಹೆಣ್ಮಕ್ಕಳು ಹಾಲಿನ ಐಟಮ್, ಕೊಬ್ಬಿನ ಐಟಮ್ ತಿನ್ನೋದು ಬೇಡ, ಆದರೆ ಹಾಲು ಬೇಕೇ ಬೇಕು ಅನ್ನೋದನ್ನು ತಿಳಿಸಿ ಹೇಳಬೇಕು. ಸೊ ಹೀಗೆ ಒಂದು ಲವಣಾಂಶ, ಅದರ ಒಂದು ಇಂಪಾರ್ಟೆನ್ಸನ್ನು ಈ ಕಾಯಿಲೆ ಮೂಲಕ ನಾನು ನಿಮಗೆ ಹೇಳಿದ್ದೀನಿ. ಇವಾಗ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಟೆಟನಿ ಬರದಂಗೆ ನೋಡ್ಕೊಳ್ಳಿ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಟೆಟನಸ್ ಬೇರೆ, ಟೆಟನಿ ಬೇರೆ. ಬಟ್ ಟೆಟನಸಲ್ಲಿ ಕೂಡ ಆಗುವಂಥ ವಿಷಯ ಅಷ್ಟೇ, ಎಲ್ಲ ಮಸಲ್ ಸ್ಪ್ಯಾಸಮ್ ಆಗೋದು. ಆದರೆ ಅಲ್ಲಿ ಕ್ಲಾಸ್ಟ್ರೀಡಿಯಂ ಟೆಟನಿ ಅಂತ ಒಂದು ಬ್ಯಾಕ್ಟೀರಿಯಾ ಒಳಗಡೆ ಹೋಗಿಬಿಟ್ಟು ಆಗುವಂಥದ್ದು. ಕ್ಲಾಸ್ಟ್ರೀಡಿಯಂ ಟೆಟನಿ ಅನ್ನೋದು ಬ್ಯಾಕ್ಟೀರಿಯಾ ಒಳಗೆ ಹೋಗಿ ಎಲ್ಲ ಈ ಥರ ಎಲ್ಲ ವ್ಯತ್ಯಾಸಗಳಾಗ್ತವೆ. ಇಲ್ಲಿ ಯಾವುದೇ ಇನ್ಫೆಕ್ಷನ್ ಇಲ್ಲದೆ ಕೇವಲ ಕೊರತೆಯಿಂದ ಆಗುವಂಥದ್ದು ಕಾಯಿಲೆ. ಸೊ ಇದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಕಾಯಿಲೆ. ಟೆಟನಸ್ ಅನ್ನೋದು ಇನ್ಫೆಕ್ಷನ್. ಅದಕ್ಕೆ ನಾವು ಪ್ರತಿ ಸರಿ ನೀವು ಟೆಟನಸ್ಗೆ ಟೆಟ್ವ್ಯಾಕ್ ತಗೊಳ್ತೀರಾ, ಟೆಟನಸನ್ನು ಅದರದ್ದು ಆ್ಯಂಟಿಜನನ್ನು ಸಾಯಿಸಲಿಕ್ಕೆ ಆ್ಯಂಟಿಬಾಡೀಸ್ ಒಳಗಡೆ ಕಳಿಸ್ತೀವಿ. ಸೊ ಆವಾಗ ಸರಿ ಹೋಗ್ತದೆ. ಸೊ ಟೆಟನಸ್ಸಿಗೂ ಟೆಟನಿಗೂ ಇರುವಂಥ ವ್ಯತ್ಯಾಸನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿಮಗೆ ಇದನ್ನು ಅರ್ಥ ಮಾಡಿಕೊಂಡು
ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ. ಆಮೇಲೆ ನಿಮಗೆ ಫ್ರೆಂಡ್ಗಳಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ಇದನ್ನು. ಇದು ನಂದು ಬಹುಶಃ ನಾನೀಗ ಮಾತಾಡ್ತಾ ಇರೋದು 193ನೇ ವಿಷಯ. ಸೊ ತುಂಬ ಇದೆ. ನೀವು ಏನು ತಲೆಗೆ ಬಂತು ಅದು ಹೆಡ್ಡೇಕ್ ಅಂತಂದರೆ ಅದಕ್ಕೆ ಅದು ಹಾಕಿ ಕೇಳಿಸ್ಕೊಳ್ಳಿ, ಬ್ಯಾಕ್ ಏಕ್ ಹಾಕಿ ಕೇಳಿಸ್ಕೊಳ್ಳಿ. ಎಲ್ಲನೂ ಮಾತಾಡ್ತೀನಿ 10ರಿಂದ 12 ನಿಮಿಷ, ಅದಕ್ಕಿಂತ ಜಾಸ್ತಿ ಮಾತಾಡಲ್ಲ. ಅದಕ್ಕಿಂತ ಜಾಸ್ತಿ ಅಟೆನ್ಷನ್ ಸ್ಪ್ಯಾನ್ ಇಲ್ಲ ಮನುಷ್ಯನಿಗೆ, ಅದು ಗೊತ್ತು ನನಗೆ. ಮುಂಚೆ ಮೊದಲೆಲ್ಲ 16-18 ನಿಮಿಷ ಮಾಡ್ತಾಯಿದ್ದೆ. ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು, ಸರ್ ಅಷ್ಟೇ ಅಟೆನ್ಷನ್ ಸ್ಪ್ಯಾನ್ ಇಲ್ಲ ಜನಗಳಿಗೆ ಅಂತ. ಸರಿ, ಇವಾಗ ಕಟ್ ಡೌನ್ ಮಾಡಿದ್ದೀನಿ. 10 ಸುತ್ತ ಓಡಾಡ್ತಾ ಇರ್ತದೆ ಇವಾಗ 10 ನಿಮಿಷ. ಓಕೆ, ಇಷ್ಟು ಹೇಳಿ ನನ್ನ ಇವತ್ತಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.